आप देख रहे हैं बीजापुर इन्फो। मैं आपके साथ जाफर कलादगी। बीजेपी एमपी कैंडिडेट पर भ्रष्टाचार के आरोप। आज बीजापुर में एमएलसी प्रकाश राठौड़ ने एक प्रेस कॉन्फ्रेंस करते हुए केंद्रीय मंत्री और बीजापुर जिला एमपी रमेश जिगजिनगी पर बीजापुर सोलापुर फोरवे हाईवे पर आने वाले टोल नाकों में अपने करीबियों को लाभ पहुंचाने के लिए गैर कानूनी काम करने के आरोप लगाए। कहा जिसके कारण 10 सालों से इस रोड का काम लटका पड़ा है। इसके अलावा और भी कई विषयों पर बात की एमएलसी प्रकाश राठौड़ ने। देखिए। सन्मान्य श्री रमेश जिगಜಿನಿ ಅವರ ಹಗರಣಗಳಾಗಲಿ ಅವರು ಲೋಕಸಭೆಯಲ್ಲಿ ಏನೇನು ಕೆಲಸ ಮಾಡಿದ್ದಾರೆ ಅದರ ಬಗ್ಗೆ ವಿವರವಾಗಿ ಹೇಳ್ತೀನಿ ಅಂತ ಹೇಳಿ ನಿಮಗೊಂದು ಮಾತನ್ನು ಹೇಳಿದೆ। ಇವತ್ತು ನಾನು ನಿಮಗೆ ಬಹಳ ಸಂತೋಷದಿಂದ ಈ ಎಲ್ಲ ದಾಖಲೆಗಳು ಬಿಡುಗಡೆ ಮಾಡ್ತಾ ಇದ್ದೀನಿ। ಸನ್ಮಾನ್ಯ ರಮೇಶ್ ಜಿಗಜಿನಿ ಸಾಹೇಬರ ಸಾಧನೆಗಳು ಏನು ಅಂತ ಹೇಳಿದ್ರೆ ಅದು ಒಂದು ದೊಡ್ಡ ಶೂನ್ಯ। ಅವರು ಏನು ಕೆಲಸ ಮಾಡಿದ್ದಾರೆ ಈ ಎರಡು ಅವಧಿಯಲ್ಲಿ ಸಂಸದರಾಗಿ ಕೇಂದ್ರ ಸಚಿವರಾಗಿ ಇವತ್ತು ಭಾಳ ದುಃಖದಿಂದ ನಾನು ಈ ಒಂದು ದಾಖಲೆಗಳನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ। ಅವರು ಈ ನ್ಯಾಷನಲ್ ಹೈವೇಯಲ್ಲಿ ನಡೀತಾ ಇರುವ ಪ್ರಕ್ರಿಯೆಯಲ್ಲಿ ವಿಶೇಷವಾಗಿ ಬಿಜಾಪುರಿಂದ ಶೋಲಾಪುರ ಅದು ವಿಳಂಬ ಎಷ್ಟು ಆಗಿದೆ ಅಂತ ತಮಗೂ ಗೊತ್ತು ನಮಗೂ ಗೊತ್ತು। 10 ವರ್ಷಗಳಿಂದ ಇದು ನೆಗೆದು ಬಿದ್ದಂಥ ಇದು ಒಂದು ನ್ಯಾಷನಲ್ ಹೈವೇ 4 ಲೇನ್ ಆಗುವಂಥ ಪ್ರಕ್ರಿಯೆ। ಇದು ಯಾಕೆ ವಿಳಂಬ ಆಯ್ತಪ್ಪ, ಇದನ್ನು ಯಾವತ್ತು ಸ್ಯಾಂಕ್ಷನ್ ಆಗಿದ್ದು? ಇದು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದರದ್ದು ಸ್ಯಾಂಕ್ಷನ್ ಆಗಿತ್ತು। ಚಿತ್ರದುರ್ಗದಿಂದ ಹಿಡಿದು ಶೋಲಾಪುರವರೆಗೆ ಒಂದು ನ್ಯಾಷನಲ್ ಹೈವೇ ಆಗಬೇಕು, 4 ಲೇನ್ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ಇದ್ದಾಗ ಅದನ್ನು ಅಪ್ರೂವಲ್ ಕೊಟ್ಟಿದ್ದು, ಹಣನೂ ಬಿಡುಗಡೆ ಆಯಿತು ಮತ್ತು ಹೊಸಪೇಟೆಯಿಂದ ಬಿಜಾಪುರಿನ 4 ಲೇನ್ ತಯಾರಾಯಿತು। ಬಿಜಾಪುರ ಮತ್ತು ಶೋಲಾಪುರ ಹಾಗೆ ಉಳಿದಿತ್ತು। ಯಾಕೆ ಉಳಿತಪ್ಪ ಇದು ನೋಟಿಫಿಕೇಶನ್ ಆಗಿರೋದು ದಿನಾಂಕ 8/12/2011 ಆದರೆ ರಮೇಶ್ ಜಿಗಜಿನಿ ಸಾಹೇಬ್ರು ಏನು ಮಾಡ್ತಾರೆ, 7ನೇ ತಾರೀಕಿಗೆ ಅವರು ಒಂದು ಲೆಟರ್ ಕೊಡ್ತಾರೆ। ಏನಂತ ಕೊಡ್ತಾರೆ, ಟೋಲ್ ನಾಕಾನ ತಾವು ಆಗಸ್ಟ್ ನಾಳಿನಿಂದ ತಿಡುಗುಂದಿ ಕ್ರಾಸಿಗೆ ತೊಗೊಂಡು ಬರ್ರಿ ಅಂತ ಹೇಳ್ತಾರೆ। ಎರಡನೇದು ಏನಾಗ್ಬಿಟ್ಟಿದೆ, ಒಂದು ಟೋಲಿಂದ ಇನ್ನೊಂದು ಟೋಲ್ಗೆ 50 ಕಿಲೋಮೀಟ್ರು ಅಂತರ ಇರಬೇಕು। ಬಿಜಾಪುರಿನ ಈ ಕಡೆ ಹಿಟ್ಟಳ್ಳಿ ಹತ್ರ ಇರೋ ಟೋಲ್ ಗೇಟು ಮತ್ತು ಆಗಸ್ಟ್ ನಾಳಿನ ಟೋಲ್ ಗೇಟು 50 ಕಿಲೋಮೀಟ್ರ್ ಹತ್ತತ್ರ ಇತ್ತು। ತಾವು ತಿಡುಗುಂದಿಗೆ ಮಾಡಿದ ತಕ್ಷಣ ಅದು 25-26 ಕಿಲೋಮೀಟ್ರ್ ಆಗ್ತದೆ। ಈಗ ಇದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದಿಂದ ಉಲ್ಲಂಘನೆ ಆಗುವಂಥ ನಿಯಮಗಳು। ಇದು ಏನು ಮಹತ್ವವಾದ ನಿರ್ಣಯ, ಟೋಲ್ ನಾಕನ ಬದಲಾವಣೆ ಮಾಡೋದು ಯಾಕಾಯಿತು? ಅಲ್ಲಿ ಕೆಲವು ರೈತರು ಆಗಸ್ಟ್ ನಾಳ ಹತ್ರ ಬಡ ರೈತರು ಇದ್ದಾರೆ, ಅದನ್ನು ಅದನ್ನು ಬದಲಾವಣೆ ಮಾಡಿ ಅದನ್ನು ತಿಳುಗುಂದಿ ಹತ್ರ ಮಾಡಿ ಅಂಥೇಳಿ ಒಂದು ಲೆಟರ್ ಕೊಡ್ತಾರೆ। ಆ ಲೆಟರ್ ಕೊಟ್ಟು 8ನೇ ತಾರೀಕಿಗೆ ಇದು ನೋಟಿಫಿಕೇಶನ್ ಆಗ್ತದೆ, 7ನೇ ತಾರೀಕಿಗೆ ಕೊಡ್ತಾರೆ ಅವರು। ಅಂದರೆ ಅವರು ಅಧಿಕಾರದ ದುರುಪಯೋಗ ಮಾಡಿ ಅವ್ರಿಗೆ ಮಾಹಿತಿ ಇರೋದು ಅವರ ಹಿಂಬಾಲಿಕರಾಗಲಿ ಅವರ ಸಂಬಂಧಿಕರಾಗಲಿ ಅವ್ರಿಗೆ ಅನುಕೂಲ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಟೋಲ್ ಪ್ಲಾನ ಈ ಕಡೆ ಮುಂದೆ ಹಾಕ್ತಾರೆ ಅವರು। ಆ ಬದಲಾವಣೆ ಮಾಡೋದಕ್ಕೆ ಅದು ಪ್ರಕ್ರಿಯೆ ಮುಂದೆ ನ್ಯಾಷನಲ್ ಹೈವೇ ಅಥಾರಿಟೀಸ್ ಮುಂದೆ ಹೋಗ್ತದೆ, ಅವರು ಅದನ್ನು ಬದಲಾವಣೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ। ವಿಠ್ಠಲಗೌಡ ರುದ್ರಗೌಡ ಬಿರಾದಾರ್ ಇದು ಇವರ ಜಮೀನು। ಮಂಜುನಾಥ್ ವಿಠ್ಠಲಗೌಡ, ಬಸವನಗೌಡ ಭೀಮನಗೌಡ ಹರನಾಳ್, ರತ್ನಮ್ಮ ವೈಫ್ ಆಫ್ ಶ್ರೀನಿವಾಸ ಮೂರ್ತಿ, ಮಂಜುನಾಥ್ ವಿಠ್ಠಲಗೌಡ, ಪ್ರಕಾಶ್ ಸಿದ್ದಪ್ಪ ಜತ್ಕಾರ್ ಇದು ಅವರ ಅಲ್ಲೇ ತಮ್ಮಲ್ಲಿದೆ ಎನ್ನೇ ಆಗಿರುವಂಥ ಸ್ಟ್ಯಾಟಿಸ್ಟಿಕ್ಸ್ ಇದೆ। ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 2011-12 ಇಲ್ಲಿ ನೋಟಿಫಿಕೇಶನ್ ಡೇಟು ಇಲ್ಲಿದೆ ನೋಡಿ, 8/12/2011 ನೋಟಿಫಿಕೇಶನು। ಅದು ಏನು CA ನೋಟಿಫಿಕೇಶನ್ ಅದು ಏನೇ ಆಗ್ಬೇಕಂದ್ರೆ ಇದನ್ನು ಅವ್ರು ಏನು ಮಾಡ್ತಾರೆ, ಈ ಜಮೀನನ್ನು ಈ ಕಾನೂನು ಪ್ರಕಾರ 4 ಪಟ್ಟು ಕೊಡಬೇಕು ಅಂತ ಆಗ್ತದೆ। 4 ಪಟ್ಟು ಜಮೀನದು ರೇಟ್ ಕೊಡಬೇಕಂತ ಕಾನೂನಿದೆ। ಅದರಲ್ಲಿ ಏನು ಮಾಡ್ತಾರೆ ಅವ್ರು ಅಂದರೆ ಈ ರೇಟನ್ನ ಜಾಸ್ತಿ ಮಾಡೋದಕ್ಕೆ ಏನು ಮಾಡ್ತಾರೆ ಅಂದರೆ ತಮ್ಮನೇ ರಿಲೇಟಿವ್ ಅವ್ರ ಅಣ್ಣ ತಮ್ಮಂದರು ಅಥವಾ ಅವ್ರ ಹತ್ರನೇ
ಇದನ್ನ ಸೇಲ್ ಡೀಡ್ಗಳನ್ನು ಕ್ರಿಯೇಟ್ ಮಾಡಿ, ಈ ಸೇಲ್ ಡೀಡನ್ನು ಕ್ರಿಯೇಟ್ ಮಾಡಿ ಇದು ಒಂದು ದೊಡ್ಡ ಪ್ರಮಾಣದಲ್ಲಿ ನಾವು ಖರೀದಿ ಮಾಡಿದೀವಿ ಅಂತೇಳಿ ಒಂದು ಸುಳ್ಳು ದಾಖಲೆಯನ್ನು ತಯಾರು ಮಾಡ್ತಾರೆ. ಈ ಸುಳ್ಳು ದಾಖಲೆಗಳನ್ನು ತಯಾರು ಮಾಡಿ ಏನು ಪರ್ ಸ್ಕ್ವೇರ್ ಮೀಟರು 5,928 ಅಂದರೆ 592 ರೂಪಾಯಿಗೆ ಅದನ್ನು ತಗೊಳ್ತಾರೆ. ಯಾವ ಜಮೀನಿನ ವ್ಯಾಲ್ಯೂ 200 ರೂಪಾಯಿ ಪರ್ ಸ್ಕ್ವೇರ್ ಫೀಟು ಇಲ್ಲ, ಅದನ್ನು ಮೋರ್ ದೆನ್ 10 ಪಟ್ಟನ್ನು ಜಾಸ್ತಿ ಮಾಡಿ ಅದನ್ನು ವಶಪಡಿಸ್ಕೊಳ್ತಾರೆ. ಯಾರು? ನ್ಯಾಷನಲ್ ಹೈವೇ ಅಥಾರಿಟಿಯವರು. ಸುಶೀಲಾಬಾಯಿ ಉಟ್ಗಿ ಮತ್ತು ಸಂಜಯ್ ಉಟ್ಗಿ ಅವರು ಹಲವಾರು ಬಾರಿ ನ್ಯಾಷನಲ್ ಹೈವೇಗೆ ರಮೇಶ್ ಜಿಗಜಿಣಗಿ ಸಾಹೇಬರು ಪತ್ರ ಬರೀತಾರೆ. 2011ರಿಂದ 2015ವರೆಗೂ ಸತತವಾಗಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ ಆ ಆಗಸ್ಟ್ ನಾಳಿಂದ ತಿಡುಗುಂದಿಗೆ ಅದನ್ನು ಸ್ಥಳಾಂತರ ಮಾಡಬೇಕು. ಅದರದ್ದು ಏನು ಡಿಸೈನ್ ಇದೆ, ಆ ಟೋಲಿನ ಡಿಸೈನು, ಅದ್ರ ಬಗ್ಗೆ ಏನಾದರೂ ಇದು ಆಗಿದೆ ಅಂಥೇಳಿ ನ್ಯಾಷನಲ್ ಹೈವೇ ಅಥಾರಿಟಿಯವರು 4 ವರ್ಷಗಳ ಕಾಲ ಅದರ ಮೇಲೆ ಏನೂ ಇದು ಮಾಡೋದಿಲ್ಲ. ಇಟ್ನಳ್ಳಿಯವರು ಮತ್ತು ಸಿದ್ದರಾಯ ಭೀಮಪ್ಪ ಮಾದಿಯಾಳ್ ಅವರು ಇಟ್ನಳ್ಳಿ ತಾಲೂಕರು ಒಂದು ಲೆಟರ್ ಬರೀತಾರೆ ಜನರಲ್ ಮ್ಯಾನೇಜರ್ ನ್ಯಾಷನಲ್ ಹೈವೇ ಅಥಾರಿಟಿ ಅವರಿಗೆ. ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇದು ಏನು ಸಬ್ ರಿಜಿಸ್ಟ್ರಾರ್ ಅವರು ಇದರಲ್ಲಿ ಏನು ವ್ಯಾಲ್ಯೂಯೇಷನ್ ಮಾಡಿದ್ದಾರೆ, ಇದು ಕಾನೂನಿನ ಉಲ್ಲಂಘನೆ ಮಾಡುವುದಿದೆ. ಅದರಲ್ಲಿ ಇದೇನು CILA ನೋಟಿಫಿಕೇಶನ್ NA ಮಾಡಬೇಕಿದೆ, ಅದನ್ನು ತಪ್ಪಾಗಿದೆ. ನಮ್ಮ ರಾಷ್ಟ್ರದ ಬೊಕ್ಕಸಕ್ಕೆ ಹಲವಾರು ಕೋಟಿ ರೂಪಾಯಿ ಇದರಲ್ಲಿ ಹಾನಿ ಆಗಿದೆ ಅಂತೇಳಿ ಅವರೊಂದು ಪತ್ರ ಬರೀತಾರೆ. ಅವರು ಯಾಕೆ ಆಗಿದೆ ಅಂಥೇಳಿ ಅವರು ಎಲ್ಲರೂ ಹೆಸರುಗಳನ್ನು ಡೀಟೇಲ್ ಆಗಿ ಹೇಳಿ, ಇದು ಹೇಗೆ ಸಬ್ ರಿಜಿಸ್ಟ್ರಾರ್ ಅವರು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ, ಇಲ್ಲಿನ ಜಿಲ್ಲಾಧಿಕಾರಿಗಳು ಅದನ್ನು ಕಾನೂನನ್ನು ಉಲ್ಲಂಘನೆ ಮಾಡಿದ್ದಾರೆ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅವರು ಹೇಗೆ ಕಾನೂನನ್ನು ಉಲ್ಲಂಘನೆ ಮಾಡಿದ್ದಾರೆ, ಇದನ್ನು ಎಲ್ಲ ಬಗ್ಗೆ ವಿವರವಾದ ಮಾಹಿತಿಯನ್ನು ಅವರು ಬರೀತಾರೆ. ಪ್ರಧಾನಮಂತ್ರಿಗೆ ಇದನ್ನು ಬರೀತಾರೆ. ಅವರು ರೋಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ನಮ್ಮ ನಿತಿನ್ ಗಡ್ಕರಿ ಸಾಹೇಬ್ರಿಗೂ ಪತ್ರ ಬರೀತಾರೆ ಮತ್ತು ಡೈರೆಕ್ಟರ್ CBIಗೂ ಬರೀತಾರೆ. ಈ ಒಂದು ದಾಖಲೆಯನ್ನು ನಿಮಗೆ ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ. ಇದು ದಾಖಲೆನ ಅವರು ಇವ್ರಿಗೆಲ್ಲ ಬರೀತಾರೆ. ಇದರಿಂದ ಪ್ರಧಾನಮಂತ್ರಿಯವರ ಕಚೇರಿಯಿಂದ ಒಂದು ಅಕ್ನಾಲೇಜ್ಮೆಂಟು ಬರ್ತದೆ ಅವರಿಗೆ, ಅದನ್ನು ಅದರಲ್ಲಿದೆ. ಇಲ್ಲಿ ನೋಡಿ, ಪ್ರಧಾನಮಂತ್ರಿಯವರ ಆಫೀಸಿಂದ ಅವರಿಗೆ ಒಂದು ಅಕ್ನಾಲೇಜ್ಮೆಂಟು ಬರ್ತದೆ. ಪ್ರಧಾನಮಂತ್ರಿಯವರು ಏನು ಮಾಡ್ತಾರೆ ಇದಕ್ಕೆ, ಅವರು ನಿತಿನ್ ಗಡ್ಕರಿ ಅವರ ಆಫೀಸ್ಗೆ ಅಂದರೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಫೀಸಿಗೆ ಕಳಿಸ್ತಾರೆ. ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಫೀಸ್ ಅವರು ಒಂದು ಪತ್ರ ಬರೀತಾರೆ, ಕಾನೂನಿನ ಯಾವುದು ಉಲ್ಲಂಘನೆ ಆಗಿಲ್ಲ, ಎಲ್ಲ ಕಾನೂನು ಪ್ರಕಾರ ಇದೆ ಅಂತೇಳಿ ಬರೀತಾ ಇದೆ. ಮೋದಿ ಒಬ್ಬ ಸುಳ್ಳುಗಾರ, ರಮೇಶ್ ಜಿಗಜಿಣಗಿ ಅವರು ಸುಳ್ಳುಗಾರ. ನೂರಾರು ಕೋಟಿಗಟ್ಟಲೆ ದುಡ್ಡು, ಸಾವಿರಾರು ಹೇಳೋಕ್ಕಾಗಲ್ಲ, ನೂರಾರು ಅಂತ ಹೇಳೋಕ್ಕಾಗಲ್ಲ, ಕೋಟಿಗಟ್ಟಲೆ ದುಡ್ಡನ್ನ ರಾಷ್ಟ್ರದ ಬೊಕ್ಕಸಕ್ಕೆ, ರಾಜ್ಯದ ಬೊಕ್ಕಸಕ್ಕೆ ಹಾನಿಯಾಗಿದೆ. ಅವರ ಹಿಂಬಾಲಿಕರಿಗೆ ಅವರು ಏನು ಟೋಲಿನ ಬದಲಾವಣೆ ಮಾಡಬೇಕು, ಟೋಲಿನ ಬದಲಾವಣೆ ಅವರ ಹಿಂಬಾಲಿಕರಿಗೆ ಅನುಕೂಲ ಆಗುವಂಥದ್ದು ಕೆಲಸ ಮಾಡಿ ಈ ಒಂದು ಪ್ರಕ್ರಿಯೆಯಲ್ಲಿ ಪ್ರಧಾನಮಂತ್ರಿಯಿಂದ ಹಿಡಿದು ನಿತಿನ್ ಗಡ್ಕರಿಯಿಂದ ಹಿಡಿದು ರಮೇಶ್ ಜಿಗಜಿಣಗಿ ಅವರಿಂದ ಹಿಡಿದು ನಮ್ಮ ರಾಜ್ಯದ ಅಧಿಕಾರಿಗಳು ಕೂಡ ಇದರಲ್ಲಿ ನೋಡಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಯವರು ದೊಡ್ಡ ಭಾಷಣವನ್ನು ಕೊಡ್ತಾರೆ, ನಾವು ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಂಡಿದ್ದೀವಿ, ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಭ್ರಷ್ಟಾಚಾರ ಆಗಿದ್ದಲ್ಲ ಅಂತ ಹೇಳ್ತಾರೆ. ಮಾನ್ಯ ಮೋದಿ ಅವರಿಗೆ, ಮಾನ್ಯ ಯಡಿಯೂರಪ್ಪನವರಿಗೆ ಕೇಳಬೇಕಾಗಿದೆ, ಇವತ್ತು ಭ್ರಷ್ಟಾಚಾರ ಎಲ್ಲಿ ನಡೆದಿಲ್ಲ ಸ್ವಾಮಿ? ನಮ್ಮ ಬಿಜಾಪುರ ಜಿಲ್ಲೆ ತಮ್ಮ ಮಂತ್ರಿಗಳು ಇಂಥ ಒಂದು ದೊಡ್ಡ ಭ್ರಷ್ಟಾಚಾರದ ಕೆಲಸ ಮಾಡಿದ್ದಾರೆ, ಇದರ ಮೇಲೆ ಯಾಕೆ ತನಿಖೆ ಮಾಡಿಲ್ಲ? ಇದರ ಮೇಲೆ ಯಾಕೆ CBI ನೀವು ಕೊಡಲಿಲ್ಲ? ಇದಕ್ಕೆ ಯಾಕೆ ನೀವು ಇದರ ಮೇಲೆ ತನಿಖೆಯನ್ನು ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ? ಆ ಬಡ ರೈತರ ಟೋಲಲ್ಲಿ ಬರುವಂಥ ಅವ್ರ ಹಣನ ಅದನ್ನ ಬದಲಾವಣೆ ಮಾಡಿ ಅದನ್ನು ಒಂದು ತನಿಖೆ ಆಗಬೇಕು. ಅವ್ರು ಹೇಳಿದ್ದಾರೆ, ಒಂದು ಪತ್ರದಲ್ಲಿ ಬರೆದಿದ್ದಾರೆ, SC ST ಅವರ ಏನು ಜಮೀನಿದೆ ಆ ಜಮೀನು ನಾವು ವಶಪಡಿಸ್ಕೋಬಾರ್ದು, ಅವರಿಗೆ ಅನುಕೂಲ ಆಗೋಕ್ಕೆ ಟೋಲ್ ಪ್ಲಾಜಾನ ಬದಲಾವಣೆ ಮಾಡಬೇಕು ಅಂತ ಒಂದು ಪತ್ರ ಬರೀತಾರೆ. ಅದ್ರ ಮೇಲೆ ತನಿಖೆ ಆಗಬೇಕು. ಮಾಹಿತಿ ನನ್ನ ಹತ್ರ ಇಲ್ಲ. ಅದು SC ST ಜಮೀನಿದೆಯಾ ಇಲ್ಲ ಅದು ಅವರ ಹಿಂಬಾಲಿಕರಿಗೆ ಕೊಡಬೇಕಾಗಿದೆಯಾ, ಇದನ್ನು ತನಿಖೆ ಆಗಬೇಕು. ನಾನು ಇವತ್ತು ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಮಾಡ್ತೀನಿ, ಯಾರು ಈ ಹಗರಣದಲ್ಲಿ ಇದ್ದಾರೆ ಅಧಿಕಾರಿಗಳಿಗೆ ಕೂಡಲೇ ಸಸ್ಪೆಂಡ್ ಮಾಡಬೇಕು, ಅವ್ರ ಮೇಲೆ ಆಕ್ಷನ್ ತಗೋಬೇಕು. ರಾಷ್ಟ್ರದಲ್ಲಿ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ಏನು ನರೇಂದ್ರ ಮೋದಿ ಅವರ ಕಚೇರಿಯಿಂದ ಬಂದಿದೆ ಅದನ್ನೂ ಇದು ತನಿಖೆ ಆಗಬೇಕು, CBI ತನಿಖೆ ಆಗಬೇಕು, ರಮೇಶ್ ಜಿಗಜಿಣಗಿ ಅವರ ಮೇಲೆ ತನಿಖೆ ಆಗಬೇಕು ಅಂತೇಳಿ ನಾನು ಇವತ್ತು ಒತ್ತಾಯ ಮಾಡಿದ್ದೀನಿ. ಮತ್ತು ನಮ್ಮ ರಾಜ್ಯದ ಬಿಜಾಪುರ ಜಿಲ್ಲೆಯ ಮತದಾರರು ಇದು ಗಮನ ಹರಿಸಬೇಕು. ಯಾವುದಕ್ಕೆ ಯಾವುದೋ ಒಂದು ಪತ್ರಿಕೆಯಲ್ಲಿ ನಾನು ನೋಡಿದೆ, ಅಂಟಿಲ್ಲ
ಅಭಿವೃದ್ಧಿಯ ಜಪ ಬಿಟ್ಟಿಲ್ಲ. ಮಾನ್ಯ ರಮೇಶ್ ಜಿಗಜಿಣಗಿಯವರೇ, ಇದಕ್ಕಿಂತ ನಾನು ನಗುಪಾಟ್ಲು ನಮ್ಮ ಜಿಲ್ಲೆ ಜನರ ಮೇಲೆ ಮಾಡಬೇಡಿ ನೀವು. ನಾನು ಇವತ್ತು ಪ್ರಶ್ನೆ ಕೇಳ್ತೀನಿ. ಇಷ್ಟೇ ಭ್ರಷ್ಟಾಚಾರದ ಪ್ರಕ್ರಿಯೆ ಜೊತೆಗೆ ಅವರು ಹೇಳಿದ್ದಾರೆ ಹಲವಾರು ಪ್ರಶ್ನೆಗಳು ನಾನು ಲೋಕಸಭೆಯಲ್ಲಿ ಕೇಳಿದ್ದೀನಿ, ರಾಶಿ ರಾಶಿ ಬಿದ್ದಿದೆ ಅಂತ ಹೇಳಿದ್ದೀನಿ. ಅದನ್ನು ದಾಖಲೆಗಳನ್ನು ನೀವು ಬಿಡುಗಡೆ ಮಾಡ್ತೀನಿ. ನಾನು ಈಗ ಇಂಟರ್ನೆಟ್ಗೆ ಹೋಗಿದ್ದೆ, ಅದನ್ನು ನಾನು ಈಗ ಜಸ್ಟ್ ನೋಡಿದೆ. ಅದು ಅವರ ಇಂಟರ್ನೆಟ್ಟಲ್ಲಿ ಏನು ಬರ್ತದೆ, ರಮೇಶ್ ಜಿಗಜಿಣಗಿ ಅವರು ಅಂತ ಹೇಳಿದ್ರೆ ಇಲ್ಲಿ ನೋಡಿ, number of questions 0, number of questions 0, number of questions after selected as MP 1 question. ಆಮೇಲೆ ನ್ಯಾಷನಲ್ ಆವ್ರೇಜ್ ಇರೋದು 137. ಎಲ್ಲ MP ಗಳ ನ್ಯಾಷನಲ್ ಆವ್ರೇಜ್ ಇರೋದು 137. ನಮ್ಮ ರಮೇಶ್ ಜಿಗಜಿಣಗಿ ಸಾಹೇಬರು ಒಂದೇ ಒಂದು ಕ್ವಶನ್ ಅನ್ನ ಕೇಳಿರುವಂತ ದಾಖಲೆಗಳು ಇಂಟರ್ನೆಟ್ಟಲ್ಲಿ ಲೋಕಸಭೆ ವೆಬ್ಸೈಟಿಗೆ ಹೋದರೆ ನಮಗೆ ದೊರಕುತ್ತೆ. ಎಷ್ಟು ಸುಳ್ಳು ಹೇಳಿದ್ದಾರೆ ಅವರು ನಮ್ಮ ಜಿಲ್ಲೆಯ ಜನರ ಮುಂದೆ. ಅವರಿಗೆ ತಾಕತ್ತಿದ್ರೆ ರಮೇಶ್ ಜಿಗಜಿಣಗಿ ಅವ್ರಿಗೆ ಹೇಳ್ತೀನಿ, ಇವತ್ತು ಈ ದಾಖಲೆಗಳು ಬಿಡುಗಡೆ ಮಾಡಿ. ನಾನು ನನ್ನ ಚುನಾವಣೆಯಲ್ಲಿ ಆಗಿರೋದನ್ನ ಎಷ್ಟು ನಾನು ಪ್ರಶ್ನೆಗಳು ಕೇಳಿದ್ದೆ ವಿಧಾನ ಪರಿಷತ್ನಲ್ಲಿ, ಅದನ್ನ ಒಂದು ಬುಕ್ ಸಮೇತ ಮಾಡಿ ನಾನು ಬಿಡುಗಡೆ ಮಾಡಿದ್ದೆ. ತಾಕತ್ತಿದ್ರೆ ಅವತ್ತು ಅವ್ರು ಬಿಡುಗಡೆ ಮಾಡಲಿ ಅಂತ ಕೇಳ್ತಾ ಇದ್ದೀನಿ ಅವ್ರಿಗೆ. ಪ್ರಧಾನಮಂತ್ರಿಯಿಂದ ಹಿಡಿದು ರಮೇಶ್ ಜಿಗಜಿಣಗಿ ಅವರಿಗೆ ಎಲ್ಲರೂ ಭ್ರಷ್ಟರಿದ್ದಾರೆ. ಇವರಿಗೆ ಜನ ತಕ್ಕ ಉತ್ತರ ಕೊಡಬೇಕು. ಇವರು ಇವತ್ತು ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಮುಂದೆ ಜಾಸ್ತಿ ಆಗಿದೆ, ಸಾಮಾನ್ಯ ಜನರಿಗೆ ತೊಂದರೆ ಆಗಿದೆ. 2011ರಿಂದ 2015ವರೆಗೂ ಟೋಲ್ ಪ್ಲಾಜಾ ಬದಲಾವಣೆ ಮಾಡಕ್ಕೆ 10-11-15 ಲೆಟರ್ ಕೊಡ್ತಾರೆ ಮಾನ್ಯ ರಮೇಶ್ ಜಿಗಜಿಣಗಿ ಸಾಹೇಬರು. ಅವರಿಗೆ ಪ್ರಶ್ನೆ ಕೇಳಕ್ಕಾಗಲ್ಲ ಲೋಕಸಭೆಯಲ್ಲಿ. ಅವರಿಗೆ ಈ ಟೋಲ್ ಪ್ಲಾಜಾನ ಚೇಂಜ್ ಮಾಡಬೇಕು, ಕುಡಿಯೋ ನೀರಿನ ವ್ಯವಸ್ಥೆ ತಾವು ಮಂತ್ರಿಗಳಾಗಿದ್ದೀರಿ. ನಾನು ಇವತ್ತು ರಮೇಶ್ ಜಿಗಜಿಣಗಿ ಸಾಹೇಬ್ರಿಗೆ ಹೇಳ್ತಾ ಇದ್ದೀನಿ, ತಾವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಸ್ವಲ್ಪ ನೋಡಿ ಏನು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅಲ್ಲಿ ಏರ್ಪೋರ್ಟ್ ನಮ್ಮ ಬಿಜಾಪುರ ಜಿಲ್ಲೆ ಏರ್ಪೋರ್ಟ್ ನೆಗೆದು ಬಿದ್ದಿದೆ. ಇವತ್ತು ನಾವು ಭೂ ಸ್ವಾಧೀನ ಮಾಡಿ 600 ಎಕರೆ ಜಮೀನನ್ನು ನಾವು ಕೊಟ್ಟಿದ್ದೀವಿ, ಆದ್ರೆ ಇಲ್ಲಿ ಏರ್ಪೋರ್ಟ್ ಆಗಲಿಲ್ಲ. ಗುಲ್ಬರ್ಗ ಅಲ್ಲಿ ಇವತ್ತು ಏರ್ಪೋರ್ಟ್ ತಯಾರಾಯ್ತು. ಇವತ್ತು लाइक कीजिए, शेयर कीजिए और सब्सक्राइब कीजिए बीजापुर इन्फो चैनल को। बेल आइकॉन दबाना ना भूलिएगा। धन्यवाद।